ಬಿಜೆಪಿಯವರು ಯಾವ ವರ್ಗದವರನ್ನು ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರ ಹೊಡೆಯಲು ಹೊರಟಂಥವರು. ಬಜೆಟ್ ಟೀಕೆಗೆ ನರೇಂದ್ರ ಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಅಭಿವೃದ್ಧಿ ವಿಚಾರವಾಗಿ ಮಾತನಾಡೋದಿಲ್ಲ. ಯಾವ ವರ್ಗವನ್ನೂ ಅವರು ಪ್ರೀತಿಸಿದವರಲ್ಲ. ವಿಷಯನೇ ಇಲ್ಲದೆ ಪ್ರತಿಭಟನೆ ಮಾಡ್ತಾರೆ. ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದೀರಿ ಅಂತ ಹೇಳ್ತಾರೆ. ಆದರೆ ಯಾವುದನ್ನು ಕೂಡ ಸುಳ್ಳು ಹೇಳಿದ್ದೀರಿ ಅಂತ ಹೇಳಲಿಲ್ಲ. ಅವರವರ ಟೀಕೆಗಳಿಗೆ ಸದನದಲ್ಲಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ. ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಹೊಡೆಯಲಿಕ್ಕೆ ಹೊರಟವರು. ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿದ್ದು. ಮುಂದಿನ ದಿನ ಅದು ಅವ್ರಿಗೆ ಮಾರಕ ಆಗೋ ದಿನ ಬರ್ತಾ ಇದೆ. ಅದಕ್ಕೆ ಅವ್ರು ಬೇರೆ ಇನ್ನೇನು ಅವರಲ್ಲಿ ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದೀವಿ. ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯಾಧಾರಿತವಾಗಿ, ಅಭಿವೃದ್ಧಿ ಆಧಾರಿತವಾಗಿ, ಅಥವಾ ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಉಳ್ಳವರು ಮತ್ತು ಬಡವರ ಅಂತರವನ್ನು ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳೇ ಅವರದ್ರಲ್ಲಿ. ಅವರೆಲ್ಲ ಅಂಬಾನಿ ಅದಾನಿ ಆಗಿರಾಕಿಗಳು. ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ಏನು ಪ್ರಯತ್ನ. ಈಗ ನಾವು ಅದನ್ನು ಅವರ ಹಕ್ಕನ್ನು ನಾವೇನು ಮೊಟಕುಗೊಳಿಸೋದಿಲ್ಲ. ಅದಕ್ಕೆ ವಿಷಯಾಧಾರಿತವಾಗಿ ಮಾಡಿ, ವಿಷಯನೇ ಇಲ್ಲದೆ ಇರ್ತಕ್ಕಂಥ ವಿಷಯನ ಎತ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಾರೆ. ಅವರ ಬೌದ್ಧಿಕ ಮಟ್ಟನ ಅವರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಗವರ್ನರ್ ಸ್ಪೀಚ್ ಮೇಲೆ ಅವರು ಮಾತಾಡೋದಂಥ ವಿಚಾರಗಳನ್ನ ಗಮನಿಸಿದ್ದೀವಿ. ಯಾವುದಾದ್ರು ಒಂದು ಅಂಶ ತಪ್ಪಾಗಿತ್ತು ಅಂತ ಹೇಳಿದ್ರ, ನೀವು ಇದನ್ನು ಅನುಷ್ಠಾನ ಮಾಡಿಲ್ಲ, ಇದನ್ನು ಹೇಳೋದು ಸುಳ್ಳು ಅಂತ ಹೇಳಿದ್ರ, ಸುಳ್ಳು ಹೇಳ್ಸಿದ್ರಿ ಅಂತ ಹೇಳಿದ್ರು ಹೊರತು ಯಾವುದನ್ನ ಸುಳ್ಳು ಹೇಳ್ಸಿದ್ರಿ ಅಂತ ಒಂದಾರು ಅಂಶ ಅಂತ ಹೇಳಿದ್ರ ನಾನು ಗಮನಿಸ್ತಾ ಇದ್ದೆ. ರಾಜ್ಯಪಾಲ ನಾವು ಬರ್ಕೊಟ್ಟಿದ್ದದ್ದು ಸುಳ್ಳು ಅನ್ನೋದಾದರೆ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಅವಕಾಶಗಳು ಪೂರ್ತಿ ಅವ್ರಿಗೆ ಇದ್ದದ್ದು. ಅದು ಯಾವುದನ್ನು ಹೇಳ್ದೇನೆ ಇದನ್ನು ಗವರ್ನರ್ ಕೈಲಿ ಸುಳ್ಳು ಹೇಳ್ಸಿರಿ ಅಂತಲೇ ಮಾತ್ರ ಹೇಳಿದ್ರು. ಯಾವ್ಯಾವ ವಿಚಾರ ಸುಳ್ಳು ಒಬ್ಬರು ಹೇಳಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬೇರೆ ಡಿವಿಯೇಟ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಹೋದರು. ಈಗಲೂ ಅಷ್ಟೇ ಸಿದ್ದರಾಮಯ್ಯನ ಅರ್ಥೈಸ್ಕೊಳ್ಳೋಂಥ ಶಕ್ತಿ ಯೋಗ್ಯತೆ ಇಲ್ದವರು, ಅಥವಾ ಅದ್ರ ಬಗ್ಗೆ ಆರ್ಥಿಕ ವಿಚಾರಗಳನ್ನ ಅರಿವಿಲ್ಲದೆ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥ ಮಾತು. ಇದು ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಾವು ಅದನ್ನು ಸದನದಲ್ಲಿ ಉತ್ತರ ಕೊಡ್ತೀವಿ. ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು.